ರಾಣಿ, ಎಲ್ಗೆ ಹೊರಟಿದ್ಯಾ? ನಿನಗೆ ಗೊತ್ತಿಲ್ವೇನೆ, ಇವತ್ತು ಲವರ್ಸ್ ಡೇ. ನನಗೋಸ್ಕರ ನನ್ನ ಲವರ್ ದೊಡ್ಡದಾಗಿ ಪಾರ್ಟಿ ಅರೇಂಜ್ ಮಾಡಿದ್ದಾನೆ. ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ಅವನು ನಿನ್ನ ಪಿಕ್ ಮಾಡ್ತಾನೇನೆ? ಅವನೆಲ್ಲೇ ಪಿಕ್ ಮಾಡ್ತಾನೆ, ನಾನೇ ಆಟೋ ಇಟ್ಕೊಂಡು ಹೋಗ್ಬೇಕು. ಏನು ಆಟೋದಲ್ಲ? ಇಷ್ಟೊಂದು ಲೇಟಾಗಿ ಆಟೋದಲ್ಲಿ ಹೋಗೋಕ್ಕಾಗತ್ತಾ? ಬೇಡ ಕಣೆ. ಆಟೋ ಅಂದರೆ ಬೆಟ್ಟನೇ ತಲೆ ಮೇಲೆ ಬಿದ್ದೋಳ್ ಥರ ಆಡ್ತಿದೆಯಲ್ಲೇ, ಏನೈತೆ? ಆಲ್ರೆಡಿ 12 ಗಂಟೆ ಆಗಿದೆ. ಆಟೋದವ್ರು ಒಬ್ರು ನೆಟ್ಟಿಗಿರಲ್ಲ ಕಣೆ. ಅಮ್ಮ ತಾಯಿ, ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಡೈರೆಕ್ಟಾಗಿ ಹೇಳ್ಬಿಡು. ಕೊಂಕಣ ಸುತ್ತಿ ಮೈಲಾರಿಗೆ ಬರೋಷ್ಟು ಟೈಮ್ ಇಲ್ಲ. ಹೇಳ್ತೀನಿ. ನಾನು ಈ ಊರಿಗೆ ಬಂದು ಫಸ್ಟ್ ನೈಟ್ ಏನಾಯ್ತು ಅಂದರೆ, ಮಗ ಗಾಡಿ ನಿಲ್ಸೋ. ಯಾಕ ಮಗ ಗಾಡಿ ನಿಲ್ಸ ಕೇಳ್ದೆ? ಅಲ್ಲೋಡ ಮಗ, ಒಂಟಿ ಹಾಕಿ. ಓ ಮಗ, ಇರೋ ಕಾಳ ಕಣ. ಸರಿ ಮಚ್ಚ, ಕಚ್ಕೊಂಡ್ರೆ ತಾಕೊಂಡೋಗೋಣ. ಹಲೋ, ಎಲ್ಲಿಗೆ ಬರ್ತೀಯಾ? ಹೋಗ್ಲಿ ಬಿಡಿ, ನೀವ್ ಹೇಳಿ ಜಾಗಕ್ಕೆ ಬರ್ತೀವಿ. ಮನೆಗ ಲಾಡ್ಜ್ಗ? ಹೋಗ್ರೋ. ಥೂ, ಏನೋ ಮಗ, ಯಾವ್ದಕ್ಕೂ ರೆಸ್ಪಾನ್ಸೇ ಮಾಡ್ತಿಲ್ವಲ್ಲ ಇದು. ನಡೆಯ ಮಗ, ಇದು ಆ ಥರ ಪೀಸ್ ಅಲ್ಲ. ಥೂ, ನನ್ನ ಮಗೊಂದು ಈ ಥರ ಇಲ್ದಿರೋ ಹುಡುಗಿರ್ನೆಲ್ಲ ಬ್ಯಾನ್ ಮಾಡಬೇಕು. ಥೂ, ಪೋಲಿ ಮುಂಡೆವು. ಒಂಟಿ ಹುಡುಗಿರ್ ಕಂಡ್ರೆ ಕಟ್ಕೊಂಡು ಹೆಂಡ್ತಿರ್ತಾರ ನೋಡ್ತವೆ, ನಾಯಿ ಮುಂಡೆವು. ಥೂ. ಎಲ್ಲಿಗೆ ಹೋಗ್ಬೇಕು ಮೇಡಮ್? ಗಿರಿನಗರ. ಬನ್ನಿ ಕೂತ್ಕೊಳ್ಳಿ. ಮೇಡಮ್, ಇದೇ ಗಿರಿನಗರ. ಸರ್, ಚೇಂಜ್ ಕೊಡಿ ಸರ್. ಚೇಂಜಾ? ಯಾವ ಚೇಂಜು? ಆಟೋ ಮೀಟರ್ ಆಗಿರೋದು 350 ರೂಪಾಯಿ. ನೀವು ಬರೀ 100 ರೂಪಾಯಿ ಕೊಟ್ಟಿದ್ದೀರಾ. ನೋಡಿ, ಇಲ್ಲೇ ಇದೆ. ಮಿಕ್ಕಿದ 250 ರೂಪಾಯಿ ಫಸ್ಟ್ ಅದನ್ನ ಕೊಟ್ರಿ. ರೀ, ನಾನು ಕೊಟ್ಟಿದ್ದು 500 ರೂಪಾಯಿ. 500 ರೂಪಾಯಾ? ಮೇಡಮ್, ಬೆಳಗ್ಗೆಯಿಂದ ಆಟೋ ಓಡಿಸ್ತಾ ಇದೀನಿ, 500 ರೂಪಾಯಿ ಮುಖಾನೇ ನೋಡಿಲ್ಲ ಮೇಡಮ್. ರೀ, ಏನ್ ಹಿಂಗೆ ಹೇಳ್ತಾ ಇದ್ದೀರಾ? ನಾನು ಕೊಟ್ಟಿದ್ದು 500 ರೂಪಾಯಿ. ಮೇಡಮ್, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಆಟೋ ಓಡಿಸಿ ಸುಸ್ತಾಗಿದ್ದೀನಿ. ಸುಮ್ಮನೆ ಟೆನ್ಷನ್ ಕೊಡ್ಬೇಡಿ. ಬಾಕಿ ಇರೋ 250 ರೂಪಾಯಿನ ಕೊಟ್ಬಿಡಿ. ನೀವೆಲ್ಲ ಸೇರ್ಕೊಂಡೆ ನಾಟಕ ಮಾಡ್ತಿದ್ದೀರಾ? ನಾನು ಕೊಟ್ಟಿದ್ದು 500 ರೂಪಾಯಿ. ನೋಡಿ, ನೀವು ಹೀಗೆ ಮಾಡಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬಿಡಿ ಮೇಡಮ್, ಬಿಡಿ ಬಿಡಿ. ಏನಾಯ್ತು? ಏನ್ ಮೇಡಮ್? ನಿಲ್ಸಪ್ಪ, ನೀನು ನಿಲ್ಸು. ಏನ್ ಗುರು, ಏನಾಯ್ತು ಮೇಡಮ್? ಸರ್, ಆಟೋ ಚಾರ್ಜ್ ಆಗಿರೋದು 350 ರೂಪಾಯಿ. ನಾನು ಕೊಟ್ಟಿರೋದು 500 ರೂಪಾಯಿ. ಇವಾಗ ಇವರು 100 ರೂಪಾಯಿ ಕೊಟ್ಟಿದ್ದೀರಾ ಅಂತ ವಾದ ಮಾಡ್ತಿದ್ದಾರೆ. ಇನ್ನೂ 250 ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸರ್, ದರೋಡೆ ಮಾಡ್ತಿದ್ದಾರೆ ಸರ್ ಇವರು. ಏನು ಮಾಡೋದು ಹೇಳಿ ಇಂಥವ್ರಿಗೆಲ್ಲ? ಏನ್ ಗುರು, ಈ ಅಮ್ಮ ಹೇಳ್ತಾ ಇರೋದು ಕರೆಕ್ಟಾ? ಹೌದು, ಮೀಟರ್ ಆಗಿರೋದು 350 ರೂಪಾಯಿ. ಅವ್ರು ಕೊಟ್ಟಿದ್ದು 500 ರೂಪಾಯಿ. ಅದ್ರ ಮೇಲೆ ಎಕ್ಸ್ಟ್ರಾ 250 ರೂಪಾಯಿ ಕೇಳ್ತಾ ಇದ್ದೀನಿ. ತಪ್ಪಾ? ಓ, ಇದಾ ಮ್ಯಾಟ್ರು? 350 ಆಗಿರೋದಕ್ಕೆ 500 ರೂಪಾಯಿ ಕೊಟ್ರಿ ಮೇಡಮ್ ನೀವು? ಅವ್ರು ಅದಕ್ಕೆ ಜಾಸ್ತಿ ಕೇಳ್ತಾ ಇದ್ದಾರೆ. ಏನ್ ತಪ್ಪಿಲ್ಲ, ಕೊಟ್ಬಿಡಿ ಮೇಡಮ್, ಕೊಟ್ಬಿಡಿ. ಕೊಡಿ ಮೇಡಮ್, ಏನ್ ತಪ್ಪಿಲ್ಲ, ಕೊಡಿ ಕೊಡಿ. ನೀವು 3 ಜನನು ಒಂದೇ ಗ್ಯಾಂಗ್ ಅಂತ ಕಾಣಿಸುತ್ತೆ. ನಿಮ್ಮನ್ನ ಯಾರನ್ನು ಒಬ್ಬರನ್ನು ಬಿಡಲ್ಲ, ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀನಿ. ನಮ್ಮಂತ ಅಮಾಯಕರು ಸಿಕ್ಕಿದ್ರೆ ದುಡ್ಡನ್ನ ಇದ್ ಮಾಡ್ತೀರಾ ನೀವು. ನೋಡ್ತಾ ಇರಿ, ಯಾರನ್ನು ಬಿಡಲ್ಲ ನಿಮ್ಮನ್ನ. ರಾತ್ರಿ ಹೊತ್ತು ಸುಮ್ಮನೆ ಯಾಕೆ ಕಿರಿಕ್ ಮಾಡ್ಕೊಂತೀರಾ? ಕೊಟ್ಟೋಗಿ. ನೀನ್ ಕೊಟ್ಟಿಲ್ಲ ಅಂದ್ರೆ ನಾನೇ ಕೈ ಹೊರಡೆ ಹಾಕಿ ತಗೋಬೇಕಾಗತ್ತೆ. ಯಾಕೆ ಕೊಡ್ಬೇಕು? ನಿಮ್ನೆಲ್ಲ ಈಗಲೇ ಒಳಗಡೆ ಹಾಕಿಸ್ತೀನಿ.
ಇರಿ ಮಾಡ್ತೀನಿ ನಿಮ್ಗೆ. ನೀನಾಗೆ ನೀನ್ ಕೊಟ್ರೆ ನಿನ್ ಮೈ ಮೇಲಿರೋ ಬಟ್ಟೆ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ನಿನ್ ಮೈ ಮೇಲಿರೋ ಬಟ್ಟೆ ಚಿಂದಿ ಬಟ್ಟೆ ಆಗೋಗುತ್ತೆ. ಏನ್ರೋ ಆವಾಜ್ ಆಗ್ತಾ ಇದ್ದೀರಾ? ಒಂಟಿ ಹುಡುಗಿ ಸಿಕ್ಕಿದ್ಲು ಅಂತ ಫುಲ್ ಎದುರಿಸ್ತಾ ಇದ್ದೀರಾ? ನಿಮ್ಮನ್ ಯಾರನ್ನು ಬಿಡಲ್ಲ. ನಿನಗೆ ಮಾನಕ್ಕಿಂತ ಹಣನೇ ಮುಖ್ಯನಾ? ನೀವ್ ಯಾರು ಉದ್ಧಾರ ಆಗಲ್ಲ. ಹಾಳಾಗೋಗ್ತೀರಾ ನೀವೆಲ್ಲ. ಮನುಷ್ಯ ನೀವೆಲ್ಲ ಎಲ್ಲರೂ ಉದ್ಧಾರ ಆಗಲ್ಲ ನೀವು. ಥೂ ನಿಮ್ ಜನ್ಮಕ್ಕೆ. ನೀವೆಲ್ಲ ಏನ್ ಜನಗಳೋ, ಕಂಡವ್ರ ದುಡ್ಡು ತಿಂದು ಏನ್ ಹಾಳಾಗೋಗ್ತೀರಾ. ಹಾಳಾಗೋಗಿ. ಏನ್ ಗುರು, ಎಲ್ಲ ವರ್ಕೌಟ್ ಆಯ್ತಲ್ಲ, ನಮ್ಗೇನಿಲ್ವಾ? ನಿಮ್ನ ಬಿಡಕ್ಕಾಗತ್ತಾ? ಬಾ ಬಾ ಹತ್ತು ಪಾರ್ಟಿ ಮಾಡೋಣ. ನಡಿ ನಡಿ, ಫುಲ್ಲು ಪಾರ್ಟಿನೇ ಇವತ್ತು. ಇದೇನಾ ನಿನ್ ಕತೆ? ನೈಟ್ ಆದ್ರೆ ಬೆಂಗಳೂರಲ್ಲಿ ನಡೀತಿರೋದೇ ಇದು. ಅವತ್ ನೀನ್ ಒಬ್ಳೇ ಇದ್ದೆ ಅಂತ ನಿನ್ನ ಹತ್ರ ಸ್ವಲ್ಪ ಜಾಸ್ತಿನೇ ಆಡಿದ್ದಾರೆ. ಇದು ಒಂಟಿಯಾಗಿದ್ದೆ ಅನ್ನೋ ಪ್ರಶ್ನೆ ಅಲ್ಲ. ಆತ್ಮಗೌರವ, ಸ್ವಾಭಿಮಾನ ಇಲ್ಲದೆ ಇರೋ ಈ ಪುರುಷ ಸಮಾಜ ಒಂಟಿ ಹೆಣ್ ಸಿಕ್ಕಿದ್ರೆ ತಂದೆ ಅಂತ ನೋಡ್ತಾರಲ್ಲ, ಅದೇ ಈ ಸಮಾಜಕ್ಕಿರೋ ಕಳಂಕ. ಹಣ, ಹೆಣ್ಣು, ಮಣ್ಣು ಅಂದ್ರೆ ಮನುಷ್ಯ ತಾನು ಯಾರು ಏನು ಅಂತಾನು ಯೋಚನೆ ಮಾಡ್ದೆ ರಾಕ್ಷಸನ್ ತರ ನಡ್ಕೊಂತಾನೆ. ರಾತ್ರಿ ಆದ್ರೆ ಯಾವ ಗಂಡಸ್ರು ಎಟ್ಕಿರಲ್ಲ. ಪ್ಲೀಸ್ ನೀನು ಹೋಗ್ಬೇಡ್ವೆ? ಡೋಂಟ್ ವರಿ ಚಿನ್ನ, ನನಗೇನೂ ಆಗಲ್ಲ. ನನಗೆ ನನ್ನ ಬಾಯ್ ಫ್ರೆಂಡ್ ಇದ್ದಾನೆ, ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಹಲೋ. ಹಲೋ, ರಾಣಿ ಅನ್ನೋರು ನಿಮ್ಗೆ ಏನಾಗ್ಬೇಕು? ಅವಳು ನನ್ನ ಫ್ರೆಂಡ್. ನಾವು ತಾವರೆಕೆರೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡ್ತಾ ಇರೋದು. ಆ ಪೊಲೀಸ್ ಸ್ಟೇಷನ್? ನಿಮ್ ಫ್ರೆಂಡ್ಗೆ ರೇಪ್ ಅಂಡ್ ಮರ್ಡರ್ ಆಗಿದೆ. ಬಾಡಿ ಕೆರೆ ಹತ್ರ ಬಿದ್ದಿದೆ.